ನಮಸ್ಕಾರ, ಪುಷ್ಪ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಹಬ್ಬಗಳಲ್ಲಿ ಮಾಡುವಂತಹ ಕಟ್ಟಿನ ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟ ಅನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಲೆಬೇಳೆ ಸಾಫ್ಟಾಗಿ ಕುದಿಸಿ ಅದರಲ್ಲಿನ ಕಟ್ಟು ಬಸಿದು ತಗೋತಾ ಇದ್ದೀನಿ. ಮತ್ತು ಸ್ವಲ್ಪ ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕಟ್ಟಿನ ಸಾರು ಸ್ವಲ್ಪ ಗಟ್ಟಿ ಆಗಬೇಕು ಅಂತ ಬೆಂದಿರೋ ಸ್ವಲ್ಪ ಬೇಳೆನ ತಗೋತಾ ಇದ್ದೀನಿ. ಬೇಳೆ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು ಚಿಕ್ಕ ಸ್ಪೂನ್ನಿಂದ ಸ್ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಬೇಳೆ ಬದಲಿಗೆ ನೀವು ಹೂರಣ ಕೂಡ ಸೇರಿಸ್ಕೋಬಹುದು. ಒಟ್ಟಿನಲ್ಲಿ ಸ್ವಲ್ಪ ಬೆಂದಿರೋ ಬೇಳೆ ಅಥವಾ ಹೂರಣನ ಸೇರಿಸ್ಕೊಳ್ಳಿ, ಅಂದರೆ ಸಾಂಬಾರು ತಿಕ್ಕಾಗಿರುತ್ತೆ, ಜಾಸ್ತಿ ತಿಳಿ ಅನಿಸೋದಿಲ್ಲ. ಈಗ ಕಟ್ಟಿನ ಸಾರಿಗೆ ಸಿಂಪಲ್ಲಾಗೊಂದು ಮಸಾಲೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಾರಿಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ತೊಗೊಂಡ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಹುರಿಬೇಕು. ಹಸಿ ಕೊಬ್ಬರಿ ತೊಗೊಂಡ್ರೆ ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೇ ಸೇರಿಸಿ ಚೆನ್ನಾಗಿರುತ್ತೆ. ಈ ಒಣ ಕೊಬ್ಬರಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮಸಾಲೆಗೆ ಬೇಕಿದ್ದರೆ 3-4 ಲವಂಗ, ಮೆಣಸು, ಏಲಕ್ಕಿ, ಸ್ವಲ್ಪ ಚಕ್ಕೆ, ಜೀರಿಗೆ ಇದೇ ರೀತಿ ಫ್ರೈ ಮಾಡಿ ತಗೋಬಹುದು. ನಾನಿಲ್ಲಿ ಕೇವಲ ಒಣ ಕೊಬ್ಬರಿ ಮತ್ತು 4-5 ಮೀಡಿಯಮ್ ಸೈಜ್ನ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಬೇಕು ಅನಿಸಿದರೆ 2 ಬೋಟು ಆಗುವಷ್ಟು ಹುಣಸೆ ಹಣ್ಣು ಕೂಡ ಸೇರಿಸಿ ಎಲ್ಲವನ್ನು ಸೇರಿಸಿದ ನಂತರ ಇದನ್ನು ಆದಷ್ಟು ಸ್ಮೂತಾಗಿ ರುಬ್ಕೋಬೇಕಾಗತ್ತೆ. ಇಷ್ಟು ರೆಡಿ ಆದ ನಂತರ ಸಾರು ಮಾಡೋಕ್ಕೆ ಘಮ್ ಅನ್ನೋ ಥರ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿದ್ದೀನಿ. ನಂತರ ಕರಿಬೇವು ಮತ್ತು ಜಜ್ಜಿದ 1-2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಯಾವಾಗಲೂ ಲೋ ಫ್ಲೇಮ್ನಲ್ಲಿನೇ ಮಾಡ್ಕೊಳ್ಳಿ, ಇದರಿಂದ ಒಗ್ಗರಣೆ ಘಮ್ ಅಂತ ಇರುತ್ತೆ. ಒಗ್ಗರಣೆ ಆದ ನಂತರ ಬೇಳೆಯ ಕಟ್ಟು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಇರಲಾರ್ದೇ ತುಂಬ ರುಚಿಯಾಗಿರುತ್ತೆ. ಈ ವಿಧಾನದಲ್ಲಿ ಮಾಡಿ ನೋಡಿ. ಈ ರೀತಿ ಕುದಿಯೋಕ್ಕೆ ಶುರು ಆದಾಗ ಮೊದಲೇ ರುಬ್ಬಿ ರೆಡಿ ಮಾಡ್ಕೊಂಡಿರೋವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಬೇಕಾಗುವಷ್ಟು ಮಸಾಲೆ ಖಾರ ಸೇರಿಸ್ತಾ ಇದ್ದೀನಿ. ಮಸಾಲೆ ಖಾರ ಇಲ್ಲ ಅಂದರೆ ಅಚ್ಚ ಖಾರದ ಪುಡಿ ಸೇರಿಸಿ, ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್ ಸೇರಿಸಿ ಪರ್ಫೆಕ್ಟಾಗಿ ರುಚಿಯಾಗಿರುತ್ತೆ. ರುಬ್ಬಿರೋ ಮಸಾಲೆ, ಉಪ್ಪು, ಖಾರ ಸೇರಿಸಿದ ನಂತರ ಏನಿಲ್ಲ ಅಂದರೂ ಒಂದು 5 ನಿಮಿಷ ಲೋ ಫ್ಲೇಮ್ ಮಾಡಿ ಮುಚ್ಚಲಾರ್ದೇ ಕುದಿಸಿ. ಬೇಕಿದ್ದರೆ ಹಾಫ್ ಮುಚ್ಚಳ ಮುಚ್ಚಿ ಕುದಿಸಿ. ಪೂರ್ತಿ ಮುಚ್ಚಳ ಮುಚ್ಚಿ ಕುದಿಸೋದ್ರಿಂದ ಉಕ್ಕುವಂಥ ಸಾಧ್ಯತೆ ಇರುತ್ತೆ. ಹೋಳಿಗೆ ಉಂಡಾದ ಮೇಲೆ ಅನ್ನದ ಜೊತೆಗೆ ಈ ಥರ ಟೇಸ್ಟಿ ಮತ್ತು ಘಮ ಘಮ ಕಟ್ಟಿನ ಸಾರು ಅನ್ನದ ಜೊತೆಗೆ ತುಂಬಾ ರುಚಿ ಕೊಡುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಸಣ್ಣದಾಗಿ ಕಟ್ ಮಾಡಿರೋ 1 ಹಿಡಿ ಕೊತ್ತಂಬರಿ ಸೇರಿಸಿ. ಕೊತ್ತಂಬರಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು. ಈಗ ಈ ಕಟ್ಟಿನ ಸಾರು ತಿಳಿ ಅನ್ನಿಸ್ಬಹುದು, ಆದರೆ ಸಾಯಂಕಾಲದ ಹೊತ್ತಿಗೆ ಇಲ್ಲವೇ ಮಾರನೇ ದಿನ ಈ ಸಾರು ಸ್ವಲ್ಪ ತಿಕ್ಕಾಗಿ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಬ್ಬಗಳಲ್ಲಿ ಮಾಡುವಂಥ ಈ ಘಮ ಘಮ ಮತ್ತು ಟೇಸ್ಟಿ ಆಗಿರುವಂಥ ಕಟ್ಟಿನ ಸಾರು ಮಾಡುವಂಥ ಈ ವಿಧಾನ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.